Welcome to Programmer RDPR YouTube channel. Kindly like the video, share and subscribe the channel. ದಯವಿಟ್ಟು ಪ್ರೋಗ್ರಾಮರ್ RDPR ಅವರ ವಾಟ್ಸಾಪ್ ಚಾನೆಲ್ ಮತ್ತು ಟೆಲಿಗ್ರಾಮ್ ಚಾನೆಲ್ಗೆ ಸೇರಿ. ಎಲ್ಲರಿಗೂ ನಮಸ್ಕಾರ. ಈಗಾಗಲೇ ನಮ್ಮ ಉಪನಿರ್ದೇಶಕರು ಹೇಳಿದ ಹಾಗೆ 25-26ನೇ ಸಾಲಿನಲ್ಲಿ ಏನು ರಾಜ್ಯ ಸರ್ಕಾರ ಬಜೆಟ್ ಅಲ್ಲಿ ಒಂದು ಘೋಷಣೆಯನ್ನ ಮಾಡಿದ್ರು. ಸೊ ಆ ಪ್ರಕಾರ ನಗದು ರಹಿತ ಚಿಕಿತ್ಸೆ ಕ್ಯಾಶ್ಲೆಸ್ ಟ್ರೀಟ್ಮೆಂಟ್ ಸಲುವಾಗಿ ಏನು ಬಜೆಟ್ ಅಲ್ಲಿ ಅನೌನ್ಸ್ಮೆಂಟ್ ಆಗಿತ್ತು ಅದನ್ನ ಕಾರ್ಯರೂಪಕ್ಕೆ ತರಲಿಕ್ಕೆ ಈಗ ಮಾಹಿತಿಯನ್ನ ಕೊಡಬೇಕಾಗಿರೋದಿದೆ. ಸೊ ಈಗ ನಮ್ಮಲ್ಲಿ ಪಂಚತಂತ್ರ 2ದಲ್ಲಿ ಎಲ್ಲಾ ಸಿಬ್ಬಂದಿಗಳ ಮಾಹಿತಿ ಇದೆ, ಆದರೆ ಡಿಪೆಂಡೆಂಟ್ಸ್ದು ಮಾಹಿತಿ ಇಲ್ಲ. ಈಗ ನಮ್ಮ ಗ್ರಾಮ ಪಂಚಾಯತಿಗಳಲ್ಲಿ ಸುಮಾರು 45,000ಕ್ಕಿಂತ ಮೇಲೆ ಗ್ರಾಮ ಪಂಚಾಯತಿ ಸಿಬ್ಬಂದಿಗಳಿದ್ದಾರೆ. ಸೊ ಇದರಲ್ಲಿ ಈ ಯೋಜನೆಯಲ್ಲಿ ಗುತ್ತಿಗೆ, ಹೊರಗುತ್ತಿಗೆ ಮತ್ತೆ ಇದ್ರ ಮೇಲೆ ಗೌರವಧನದ ಮೇಲೆ ಏನು ಕೆಲಸ ಮಾಡ್ತಾ ಇದ್ದಾರೆ ಎಲ್ಲಾ ಸಿಬ್ಬಂದಿಗಳು ಸಹಿತ ಇದರಲ್ಲಿ ಒಳಗೊಳ್ತಾರೆ. ಸೊ ಯಾರು ಅದರಲ್ಲಿ 2 ಕ್ಯಾಟಗರಿ ಇದೆ. ಲೆಸ್ ದನ್ 21,000 ಮಂತ್ಲಿ ಸ್ಯಾಲರಿ ತಗೊಳ್ತಾ ಇರೋದು, ಅಥವಾ ಆನ್ಯುವಲಿ 2.52 ಲ್ಯಾಕ್ಸ್ ಅವ್ರದ್ದು ಆನ್ಯುವಲ್ ಸಂಬಳ ಅದರ ಒಳಗಿದ್ರೆ ಒಂದು ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಯಾರ್ದು 21,000ಕ್ಕಿಂತ ಜಾಸ್ತಿ ಮಂತ್ಲಿ ಸ್ಯಾಲರಿ ಇದೆ ಅದು 2ನೇ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಇದು ಆಲ್ರೆಡಿ ಸರ್ಕಾರದಿಂದ ಜಿಒ ಆಗಿದೆ, ಅದು ಜಿಒ ಎಲ್ಲಾ ಜಿಲ್ಲೆಗಳಿಗೂ ಹೋಗಿರೋದಿದೆ. ಸೊ ಈ ಒಂದು ಸ್ಕೀಮು ಗ್ರಾಮ ಪಂಚಾಯತಿ ಎಸ್ಪೆಷಲಿ ಮೇಜರ್ ಸ್ಟೇಕ್ ಹೋಲ್ಡರ್ಸ್ ನಮ್ಮವರೇ, ಗ್ರಾಮ ಪಂಚಾಯತಿ ಸಿಬ್ಬಂದಿಗಳು. ಸೊ ಸರ್ಕಾರದಲ್ಲಿ ಅಂದ್ರೆ ಸ್ಟೇಟ್ ಲೆವೆಲ್ ಅಲ್ಲಿ ಅಂದಾಜು ಒಂದು 3 ಲಕ್ಷ ಸಿಬ್ಬಂದಿ ಇದರಲ್ಲಿ ಬರಬಹುದು ಅಂತ ಹೇಳಿದ್ರೆ, ಅದರಲ್ಲಿ 50,000ಕ್ಕಿಂತ ಮೇಲೆ ನಮ್ದೇ ಇದೆ, ಇನ್ಕ್ಲೂಡಿಂಗ್ ಲೈಬ್ರರಿಯನ್ಸ್ ಹಾಕಿದ್ರೆ. ಸೊ ಮೋರ್ ದನ್ 50,000 ಸ್ಟಾಫ್ ನಮ್ದೇ ಬರುತ್ತೆ. ಸೊ ಹಾಗಾಗಿ ಇದನ್ನ ನಾವು ಮಾಹಿತಿ, ಡಿಪೆಂಡೆನ್ಸ್ ಮಾಹಿತಿಯನ್ನ ಅದರಲ್ಲಿ ತಗೋಬೇಕಂತ ಹೇಳಿದ್ರೆ, ಮ್ಯಾನ್ಯುವಲಿ ತಗೋಬೇಕಂತ ಹೇಳಿದ್ರೆ ಒಬ್ಬ ಎಂಪ್ಲಾಯಿಗೆ 1 ಸೀಟ್ ಅಂತ ಹೇಳಿದ್ರು ಸಹಿತ ಸುಮಾರು ಒಂದು 50,000 ಎಂಪ್ಲಾಯಿ ಅಂದ್ರೆ 50,000 ಪೇಜ್ಗಳಾಗತ್ತೆ. ಸೊ ಆ ಕಾರಣಕ್ಕಾಗಿ ಮೊನ್ನೆ ಎಸ್ ಮೇಡಮ್ ಮತ್ತೆ ಆಯುಕ್ತರು ಇ ಗವರ್ನೆನ್ಸ್ ಅವರಿಗೆ ಹೇಳ್ಬಿಟ್ಟು ನಮ್ಮ ರಾಜ್ಯ ಯೋಜನಾ ವ್ಯವಸ್ಥಾಪಕರು ಇದರದ್ದು ಒಂದು PDO ಲಾಗಿನ್ ಅಲ್ಲಿ ಒಂದು ಈ ಮಾಹಿತಿಯನ್ನ ಫೀಡ್ ಮಾಡಲಿಕ್ಕೆ ಒಂದು ಅವಕಾಶವನ್ನ ಇದರಲ್ಲಿ ಕಲ್ಪಿಸಿದ್ದಾರೆ. ಸೊ ಹಾಗಾಗಿ ಈಗ PDO ಲಾಗಿನ್ ಅಲ್ಲಿ ಇದು ಅವಕಾಶ ಕಲ್ಪಿಸಿರೋದ್ರಿಂದ PDOಗಳದ್ದು ಜವಾಬ್ದಾರಿ ಇದೆ, ಏನು ಎಂಪ್ಲಾಯಿ ಮತ್ತೆ ಎಂಪ್ಲಾಯಿಗೆ ರಿಲೇಟೆಡ್ ಡಿಪೆಂಡೆಂಟ್ಸ್ ಯಾರಿದ್ದಾರೆ ಅವರ ಡಾಟಾ ತುಂಬ್ತೀರಾ ಅದು ಕರೆಕ್ಟ್ ಆಗಿ ಇರಬೇಕು ಅದು. ಸೊ ಈಗ ಡಿಪೆಂಡೆನ್ಸ್ ಅಂತ ಹೇಳಿದ್ರೆ ಯಾರು ಬೇಕೋ ಅವ್ರು ನಿಮ್ಗೆ ಗೊತ್ತಿದೆ, ಫ್ಯಾಮಿಲಿ ಡೆಫಿನೇಷನ್ ಅಲ್ಲಿ ಯಾರ್ಯಾರು ಬರ್ತಾರೆ ಅನ್ನೋದು ಎಲ್ಲರಿಗೂ ಗೊತ್ತಿದೆ. ಸೊ ಆ ಪ್ರಕಾರನೇ ಅದರಲ್ಲಿ ಡಾಟಾ ತುಂಬಬೇಕಾಗತ್ತೆ. ಸೊ ಇದು ತುರ್ತಾಗಿ ಮಾಡಬೇಕಾಗಿರೋದ್ರಿಂದ ಸೊ ಅಟ್ಲೀಸ್ಟ್ ಫಸ್ಟ್ ನಾವು ಡಾಟಾ ತುಂಬಬೇಕು, ಮುಂದೆ ಅದು ಯಾವ ತರ ಎಷ್ಟು ಅಮೌಂಟ್ ತುಂಬೋದು, ಯಾವ ಹೆಡ್ಡಿಗೆ ತುಂಬೋದು, ಅದು ಹೆಂಗ್ ಪ್ರೊಸೆಸ್ ಆಗಬೇಕು ಅದೆಲ್ಲ ನಂತರದ ಹಂತದಲ್ಲಿ ನಾವು ಡಿಸ್ಕಷನ್ಗೆ ಅವಕಾಶ ಇರುತ್ತೆ. ಬಟ್ ಫಸ್ಟ್ ಬೇಕಾಗಿರೋದು ಎಂಪ್ಲಾಯ್ ಡಾಟಾನ ಅದರಲ್ಲಿ PDO ಲಾಗಿನ್ ಅಲ್ಲಿ ಹಾಕ್ಲಿಕ್ಕೆ. ಸೊ ನಂತರ ಇದನ್ನ ನೀವು ಎಲ್ಲ PDO ಲಾಗಿನ್ ಅಲ್ಲಿ ಇದರದ್ದು ಮಾಹಿತಿಯನ್ನ ಹಾಕಿದ ನಂತರ ರ್ಯಾಂಡಮ್ ಆಗಿ ಚೆಕ್ ಮಾಡಲಿಕ್ಕೆ ಹೇಳ್ತೀವಿ ನಂತರ. ಸೊ ನಿಮ್ದು ಕಂಪ್ಲೀಟ್ ಆದ್ಮೇಲೆ ಸೊ ಅದು ರ್ಯಾಂಡಮ್ ಇಒ ಆಗಿರ್ಬೋದು ಅಥವಾ ಕ್ರಾಸ್ ತಾಲೂಕಾ ಬೇರೆಯವರಿಗೆ ಅಥವಾ ಬೇರೆ GP ಅವರಿಗೆ ಹಾಕಿರೋ ಡಾಟಾ ಸರಿ ಇದೆನಾ ಇಲ್ಲ ಅನ್ನೋದು ಕ್ರಾಸ್ ಚೆಕ್ ಮಾಡಲಿಕ್ಕೆ ಹಾಕ್ತೀವಿ. ಸೊ ಹಾಗಾಗಿ ಇದರದ್ದು ಫಸ್ಟ್ ಇನ್ಫಾರ್ಮೇಶನ್ ಫೀಡ್ ಮಾಡಬೇಕಾಗಿರೋದು ಫಸ್ಟ್ ನಮಗೆ ಮೊದಲನೇ ಆದ್ಯತೆಯ ಕೆಲಸ ಆಗಿದೆ. ಸೊ ಈ ಕಾರಣಕ್ಕಾಗಿ ಇದರದ್ದು ಯಾವ ತರ ಡಾಟಾ ಫೀಡ್ ಮಾಡಬೇಕು ಅನ್ನೋದ್ರ ಬಗ್ಗೆ ನಮ್ಮ ಇಮ್ತಿಯಾಜ್ ಅವರು ಎಕ್ಸ್ಪ್ಲೇನ್ ಮಾಡ್ತಾರೆ. ಸರ್ ಥ್ಯಾಂಕ್ ಯು ಸರ್. ಈಗಾಗಲೇ ಹೇಳಿದಾಗೆ ಚಂದ್ರಪ್ಪ ಸರ್ ಮತ್ತೆ ಡೈರೆಕ್ಟರ್ ಸರ್ ಹೇಳಿದಾಗೆ
ಪಂಚತಂತ್ರದಲ್ಲಿ ಏನು ಮ್ಯಾನ್ಯುಯಲಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ತುಂಬಾ ಕಾಂಪ್ಲಿಕೇಶನ್ ಆಗುತ್ತೆ ಅಂಡ್ ಡೇಟಾ ಕಲೆಕ್ಟ್ ಮಾಡೋದು ಸ್ಪ್ರೆಡ್ಶೀಟ್ ಅಲ್ಲೆಲ್ಲ ಆಗೋದು ತುಂಬಾ ಕಾಂಪ್ಲಿಕೇಟೆಡ್ ಆಗುತ್ತೆ ಅಂಡ್ ಡೇಟಾ ಕಲೆಕ್ಷನ್ ಕೂಡ ಆಗುತ್ತೆ ಅಂಡ್ ನಾವು ಡೇಟಾ ಸಬ್ಮಿಟ್ ಮಾಡೋಕ್ಕೂ ಕೂಡ ತುಂಬಾ ಪ್ರಾಬ್ಲಮ್ ಆಗುತ್ತೆ ಅಂತ ಹೇಳಿ ನಾವು ಪಂಚತಂತ್ರದಲ್ಲಿ ಆಪ್ಷನ್ಸ್ ನ ಕೊಟ್ಟಿದ್ದೀವಿ. ತುಂಬಾ ಕಾಂಪ್ಲಿಕೇಟೆಡ್ ಇಲ್ಲ. ಏನು ಅಂತ ಹೇಳಿದ್ರೆ ಈಗಾಗಲೇ ನೀವು 45,000 ಗ್ರಾಮ ಪಂಚಾಯತಿ ಸ್ಟಾಫ್ ನ ರಿಜಿಸ್ಟ್ರೇಷನ್ ಆಗ್ಬಿಟ್ಟಿದೆ. ಸೊ ಆ ಸ್ಟಾಫ್ಗಳದ್ದು ಈಗ ನಾವು ಅವ್ರದ್ದು ಸ್ಟಾಫ್ ರಿಜಿಸ್ಟ್ರೇಷನ್ ಮಾಡ್ಬೇಕಾದ್ರೆ KYC ಮಾಡಿಸ್ಕೊಂಡಿದ್ಯಾ, ಅಪ್ರೂವ್ ಆಗಿದೆಯಾ, ಇಲ್ಲ ರೆಸಲ್ಯೂಷನ್ ಡೇಟ್ ಏನು, ಜಾಯಿನಿಂಗ್ ಡೇಟ್ ಅಂತವೆಲ್ಲ ಡೇಟಾ ಕ್ಯಾಪ್ಚರ್ ಮಾಡಿದೀವಿ. ಅವ್ರ ಜೊತೆ ಈ ಆಧಾರ್ ಕೂಡ ಇದೆ. ಅದ್ರ ಜೊತೆಗೆ ನಾವು ನಾಮಿನಿ ಕ್ಯಾಪ್ಚರ್ ಕೂಡ ಮಾಡಿದ್ವಿ ಮೊದಲು ಅವ್ರದ್ದು ರಿಜಿಸ್ಟ್ರೇಷನ್ ಆಗ್ಬೇಕಾದ್ರೆ. ಈಗ ಅದೇ ಪೇಜ್ ಅಲ್ಲಿ ನಾವು ಒಂದು ಡಿಪೆಂಡೆನ್ಸ್ ಡೀಟೇಲ್ಸ್ ಅಂತ ಹೇಳಿ ಒಂದು ಅಡಿಷನಲ್ ಆಪ್ಷನ್ ನ ಕೊಟ್ಟಿದ್ದೀವಿ. ಇದು ಜಸ್ಟ್ ನಾನು ಶೇರ್ ಮಾಡ್ತೀನಿ. ಆ ಶೇರ್ ಮಾಡಿರೋದ್ರಲ್ಲಿ ಏನು ಅಂತ ಹೇಳಿದ್ರೆ ಅದರಲ್ಲಿ ನಾನು ಟ್ರೈನಿಂಗ್ ಸೈಟ್ ಓಪನ್ ಮಾಡಿದ್ದೀನಿ, ಬಟ್ ಈಗಾಗಲೇ ಲೈವ್ ಆಗಿದೆ. ಇದು ನೀವು HRMS ಮಾಡೆಲ್ ಓಪನ್ ಮಾಡ್ತೀರಾ. HRMS ಮಾಡೆಲ್ ಓಪನ್ ಮಾಡಿದಾಗ ನಿಮಗೆ ಈಗಾಗಲೇ ರಿಜಿಸ್ಟ್ರೇಷನ್ ಮಾಡಿರೋ ಎಂಪ್ಲಾಯೀಸ್ ಡೇಟಾ ನಿಮಗೆ ಅವೈಲೇಬಲ್ ಸಿಗುತ್ತೆ. ಈಗ ನೀವು HRMS ಮಾಡೆಲ್ ಓಪನ್ ಮಾಡಿದಾಗ ಇಲ್ಲಿ ಮೆಂಬರ್ಸ್ ಅಂಡ್ ಸ್ಟಾಫ್ ಪ್ರೊಫೈಲ್ ಮ್ಯಾನೇಜ್ಮೆಂಟ್ ಅಂತ ಇದೆ. ಸೊ ನಿಮ್ಗೆ ಎಲ್ಲರಿಗೂ ಕೂಡ ಗೊತ್ತಿದೆ. ಅದರಲ್ಲಿ ಇಲ್ಲಿ ಎಡಿಟ್ ಎಂಪ್ಲಾಯ್ ಪ್ರೊಫೈಲ್ ಅಂತ ಒಂದು ಆಪ್ಷನ್ ಇದೆ ಕೆಳಗಡೆ. ಅಂದ್ರೆ ಈಗಾಗಲೇ ರಿಜಿಸ್ಟ್ರೇಷನ್ ಆಗಿದೆ, ನಾವು ಫ್ರೆಶ್ ಆಗಿ ಮತ್ತೆ ಏನು ಮಾಡ್ತಾ ಆಡ್ ಆಗಿರೋದು ನಾವು ಡೇಟಾನ ಕ್ಯಾಪ್ಚರ್ ಮಾಡೋದಕ್ಕೆ ಹೇಳ್ತಿದೀವಿ, ಡಿಪೆಂಡೆನ್ಸ್ ಡೇಟಾ. ಇಲ್ಲಿ ನೀವು GP ಸ್ಟಾಫ್ ಲೈಬ್ರರಿಯನ್ಸ್ ಅಂತ ಇದೆ. ಸೊ GP ಸ್ಟಾಫ್ ಅಂತ ಕ್ಲಿಕ್ ಮಾಡ್ಕೊಂಡು ನೀವು ಸರ್ಚ್ ಕೊಟ್ರೆ GP ಸ್ಟಾಫ್ ಡೀಟೇಲ್ಸ್ ಇಲ್ಲಿ ನಿಮ್ಗೆ ಸಿಗುತ್ತೆ. ಆ ಸಿಕ್ಕಿರೋದನ್ನ ಇಲ್ಲಿ ಎಡಿಟ್ ಅಂತ ಕೊಟ್ರೆ ನಿಮಗೆ ಮೊದಲು ಏನ್ ಯಾವ್ದು ಎಡಿಟ್ ಆಗಕ್ ಬಿಡೋದಿಲ್ಲ. ಓನ್ಲಿ ಡಿಪೆಂಡೆನ್ಸ್ ಡೀಟೇಲ್ಸ್ ನ ನಾವು ಇಲ್ಲಿ ನಿಮಗೆ ಕ್ಯಾಪ್ಚರ್ ಮಾಡಕ್ ಹೇಳ್ತೀವಿ. ಅಂದ್ರೆ ಈಗ ನಾನು ಇದು ಟ್ರೈನಿಂಗ್ ಸೈಟ್ ಆಗಿರೋದ್ರಿಂದ ಕೆಳಗಡೆ ಇಲ್ಲಿ ನಾಮಿನಿ ಡೀಟೇಲ್ಸ್ ಪ್ರಕಾರ ಅದೇ ತರನೇ ಇಲ್ಲಿ ಆಡ್ ಡಿಪೆಂಡೆನ್ಸ್ ಡೀಟೇಲ್ಸ್ ಅಂತ ಇದೆ. ಈಗ ಒಬ್ಬ ಎಂಪ್ಲಾಯಿಗೆ 3-4 ಜನ ಡಿಪೆಂಡೆನ್ಸ್ ಇರ್ಬೋದು, ಹೆಂಡತಿ, ಮಕ್ಕಳು, ತಂದೆ, ತಾಯಿ, ಆ ತರ. ಸೊ ಆ ಡಿಪೆಂಡೆಂಟ್ ಡೀಟೇಲ್ಸ್ ನ ಪ್ರತಿ ಒಬ್ಬರಿಗೂ ಕೂಡ 4 ಜನ ಇದಾರೋ ಇಲ್ಲ 5-6 ಜನ ಇದಾರೋ ಅವ್ರದ್ದೆಲ್ಲರದು ಕೂಡ ಈ ಡಿಪೆಂಡೆಂಟ್ ಡೀಟೇಲ್ಸ್ ನ ಇಲ್ಲಿ ಎಂಟ್ರಿ ಮಾಡ್ಬೇಕಾಗತ್ತೆ. ಮೇಜರ್ ಆಗಿ ಒಂದು 10 ನಿಮಿಷಕ್ಕೆ ಆಗೋ ಕೆಲಸ ಇದು, ಬಟ್ ಕರೆಕ್ಟ್ ಆಗಿ ಇದನ್ನ ಎಂಟ್ರಿ ಮಾಡಬೇಕು. ಯಾಕಂದ್ರೆ ನಾವಿಲ್ಲಿ ಆಧಾರ್ನ ಕ್ಯಾಪ್ಚರ್ ಮಾಡ್ತಿದೀವಿ ಅಂಡ್ ಅವ್ರದ್ದು ವೆರಿಫಿಕೇಶನ್ ಕೂಡ EO ಲೆವೆಲ್ ಅಲ್ಲಿ, ADPR ಲೆವೆಲ್ ಅಲ್ಲಿ ಎಲ್ಲ ಕಡೆ ಆಗುತ್ತೆ. ಎಂಪ್ಲಾಯ್ ಡೀಟೇಲ್ಸ್ ಎಲ್ಲ ಆಗುತ್ತೆ. ಅದರಿಂದ ನಾವು ಇಲ್ಲಿ ಒಂದು ಸಿಂಪಲ್ ಪೇಜ್ ನ ಕೊಟ್ಟಿದ್ದೀವಿ. ಇಲ್ಲಿ ಮಲ್ಟಿಪಲ್ ಎಷ್ಟು ನಂಬರ್ ಆಫ್ ಡಿಪೆಂಡೆಂಟ್ಸ್ ನ ಇಲ್ಲಿ ಆಡ್ ಮಾಡಬಹುದು. ಸೊ ಅದೇ ತರನೇ ಇಲ್ಲಿ ನೇಮ್ ಆಫ್ ದಿ ಡಿಪೆಂಡೆಂಟ್ಸ್ ಅಂತ ಎಂಟ್ರಿ ಮಾಡ್ತೀರಾ. ಇಲ್ಲಿ ಒಂದು 2-3 ವ್ಯಾಲಿಡೇಷನ್ಸ್ ಇದೆ. ನಾನು ಜಸ್ಟ್ ಒಂದು ಎಕ್ಸಾಂಪಲ್ ಆಗಿ ನಾನು ಒಂದು ಎಂಟ್ರಿ ಮಾಡ್ತೀನಿ. ಇಲ್ಲಿ ಫಾದರ್, ಮದರ್, ಡಾಟರ್, ಸಿಬ್ಲಿಂಗ್ಸ್, ಸನ್ ಅಂತ ಹೇಳಿ ಅದನ್ನ ಕ್ಯಾಪ್ಚರ್ ಮಾಡಕ್ ಹೇಳ್ತಿದ್ವಿ. ಫಾದರ್ ಅಂತ ಹೇಳಿದ್ರೆ ಇಂಗ್ಲಿಷ್, ಕನ್ನಡದಲ್ಲೂ ಇದೆ, ಇಂಗ್ಲಿಷ್ ಅಲ್ಲೂ ಇದೆ. ಸೊ ಆಟೋಮೆಟಿಕ್ ಆಗಿ ಅದು ರಿಲೇಶನ್ಶಿಪ್ ಎಂಟ್ರಿ ಮಾಡಿದ ತಕ್ಷಣ ಅಲ್ಲಿ ನಿಮಗೆ ಜೆಂಡರ್ ನ ಆಟೋಮೆಟಿಕ್ ಸೆಲೆಕ್ಟ್ ಆಗುತ್ತೆ. ಏಜ್ ಎಷ್ಟಿದೆ ಅಂತ ಹೇಳಿ ಏಜ್ ಎಂಟ್ರಿ ಮಾಡಬೇಕು. ಏಜ್ ಎಂಟ್ರಿ ಮಾಡ್ಬೇಕಾದ್ರೂ ಕೂಡ ಈ ಎಂಪ್ಲಾಯಿ ಏಜ್ ಇದೆ ಅಂತ ಅನ್ಕೊಳ್ಳಿ. ಎಂಪ್ಲಾಯಿ ಏಜ್ 35, ಓಕೆನಾ. ಅವ್ರ ತಂದೆ ಅಂತ ಸೆಲೆಕ್ಟ್ ಮಾಡಿದ ಮೇಲೆ 35ಕ್ಕಿಂತ ಜಾಸ್ತಿ ಇರಬೇಕು. ಈಗ ನಾನು ಸುಮ್ಮನೆ ಯಾವ್ದೋ ಒಂದು ಒಬ್ಬರನ್ನ ಸೆಲೆಕ್ಟ್ ಮಾಡಿ ನನ್ನ ಫಾದರ್, ಮದರ್ ಅಂತ ಹಾಕಕ್ ಬರೋದಿಲ್ಲ. ಅವ್ರದ್ದು ಎಂಪ್ಲಾಯಿ ಫಾದರ್ ಅಂತ ಹಾಕಿದ್ರೆ ಅವನ ಎಂಪ್ಲಾಯಿದು ಏನ್ ಏಜ್ ಇದೆ, ಈಗ 60 ಏಜ್ ಇದೆ ಅಂತ ಹೇಳಿದ್ರೆ 90 ಏಜ್ ಇರಬೇಕು, 60ಕ್ಕಿಂತ ಜಾಸ್ತಿ ಇರಬೇಕು. ಸೊ ಆ ತರ ವ್ಯಾಲಿಡೇಷನ್ಸ್ ಇಟ್ಟಿದೀವಿ. ಈಗ ತಾಯಿ ಅಂತ ಹೇಳಿದ್ರು ಕೂಡ ಅವ್ರು ಏನ್ ಎಂಪ್ಲಾಯ್ ಇದಾರೆ ಅವ್ರಕ್ಕಿಂತ ಜಾಸ್ತಿ ಇರಬೇಕು. ಸೊ ಆತರ ಕೆಲವೊಂದು ವ್ಯಾಲಿಡೇಷನ್ಸ್ ಇಟ್ಟಿದೀವಿ. ಕರೆಕ್ಟ್ ಆಗಿ ನೋಡ್ಕೊಂಡು ಅವ್ರು ಎಂಟ್ರಿ ಮಾಡ್ಬೇಕಾಗುತ್ತೆ. ನಾನು ಜಸ್ಟ್ ಡಮ್ಮಿ ತೋರಿಸ್ತಿರೋದ್ರಿಂದ ನೋಡಿ ಈ ತರ ಬರುತ್ತೆ. ಫಾದರ್ ಏಜ್ ಶುಡ್ ಬಿ ಗ್ರೇಟರ್ ದೆನ್ ಎಂಪ್ಲಾಯ್ ಏಜ್. ಸೊ ಇವೆಲ್ಲ ವ್ಯಾಲಿಡೇಷನ್ಸ್ ನಾವು ಇನ್ಕಾರ್ಪೊರೇಟ್ ಮಾಡಿದೀವಿ. ಮೊಬೈಲ್ ನಂಬರ್ ಅವ್ರದ್ದು ಯಾರ್ದು ಅಂತ ಹೇಳಿದ್ರೆ PDO ಅವ್ರದ್ದು ಎಂಪ್ಲಾಯ್ದಲ್ಲ, ಯಾರ್ದು ಡಿಪೆಂಡೆನ್ಸ್ ಎಂಟ್ರಿ ಮಾಡಿರ್ತಾರೆ, ಫಾದರ್ ಆಗಿರ್ಲಿ ಮದರ್ ಆಗಿರ್ಲಿ ಅವ್ರದ್ದು ಮೊಬೈಲ್ ನಂಬರ್ನ ಎಂಟ್ರಿ ಮಾಡ್ಬೇಕಾಗುತ್ತೆ. ಅಂಡ್ ಆಧಾರ್ ನಂಬರ್ನ ಅವರು ಎಂಟ್ರಿ ಮಾಡಬೇಕು. ಆಧಾರ್ ನಂಬರ್ ಎಂಟ್ರಿ ಮಾಡಬೇಕು. ಅಂಡ್ ಅದ್ರ ಜೊತೆಗೆ ಅವರು ಈ ಪರ್ಟಿಕ್ಯುಲರ್ ಸಂಬಂಧ ಜೊತೆಗೆ ಅವ್ರು ಮ್ಯಾರಿಡ್ ಇದಾರ, ಡೈವರ್ಸ್ ಇದಾರ, ಏನಿದ್ದಾರೆ ಅಂತ ಹೇಳಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಇಲ್ಲಿ ಡೈವರ್ಸ್ಡ್ ಅಂತ ಹಾಕಿದ ತಕ್ಷಣ ಇಲ್ಲಿ ನಾವು ಅವರಿಗೆ ಡೈವರ್ಸ್ ಆಗಿರೋದ್ರ ಬಗ್ಗೆ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಕ್ ಹೇಳ್ತಿದೀವಿ. ಈಗ ಸಪೋಸ್ ಅವರು ಯಾರೋ ಒಬ್ರು ತಂಗಿ ಇದ್ರು ಅಂತ ಅನ್ಕೊಳ್ಳಿ, ಇಲ್ಲ ಅಂತ ಹೇಳಿದ್ರೆ ಯಾರೋ ಒಬ್ರು ಡಾಟರ್ ಇದ್ರು ಅಂತ ಅನ್ಕೊಳ್ಳಿ, ಮಗಳಿದ್ರು ಅಂತ ಅನ್ಕೊಳ್ಳಿ. ಮಗಳಿದ್ದಾಗ ಅವ್ರದ್ದು ಏನಾದ್ರೂ ಡೈವರ್ಸ್ ಆಗಿದ್ಯಾ, ಮ್ಯಾರೇಜ್ ಆಗಿದ್ಯಾ, ವಿಡೋರ್ಸ್ ಅಂತ ಹೇಳಿ ಎಂಟ್ರಿ ಮಾಡ್ಬೇಕಾಗುತ್ತೆ. ಸೊ ಡೈವರ್ಸ್ ಅಂತ ಹಾಕಿದ ತಕ್ಷಣ ಡೈವರ್ಸ್ ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡ್ಬೇಕು. ಅನ್ಮ್ಯಾರಿಡ್ಗೆಲ್ಲ ಬೇರೆದಕ್ಕೆಲ್ಲ ಓನ್ಲಿ ಫಾರ್ ದಿ ಡೈವರ್ಸ್ ಕೆಟಗರಿಗೆ ನಾವು ಡಾಕ್ಯುಮೆಂಟ್ ನ ಅಪ್ಲೋಡ್ ಕೇಳ್ತಾ ಇದೀವಿ. ಅದ್ರ ಜೊತೆಗೆ ಸಪೋಸ್ ಈಗ ಡಾಕ್ಟರ್ ಅಂತ ಸೆಲೆಕ್ಟ್ ಮಾಡಿದ್ದಾರೆ,
ಆ ಮಗಳು ಫಿಸಿಕಲಿ ಡಿಸೇಬಲ್ಡ್ ಇದಾರ, ಸ್ಪೆಷಲಿ ಡಿಸೇಬಲ್ಡ್ ಚಿಲ್ಡ್ರನ್ನ, ಅಂಗವಿಕಲತೆ ಏನಾದ್ರು ಹೊಂದಿದಾರಾ ಅಂತ ಇದ್ದರೆ ಎಸ್ ಅಂತ ಹಾಕ್ಬೇಕು, ಇಲ್ಲಾಂದ್ರೆ ನೋ ಅಂತ ಹಾಕ್ಬೇಕು. ಎಸ್ ಅಂತ ಹಾಕಿದ್ರೆ ಅವರಿಗೆ UDID ಇದು ಸರ್ಟಿಫಿಕೇಟ್ ನ ಅಪ್ಲೋಡ್ ಮಾಡಬೇಕಾಗುತ್ತೆ. ಅಂಡ್ ಇಲ್ಲ ಅಂತ ಹೇಳಿದ್ರೆ ಅದು ಆಪ್ಷನ್ಸ್ ಕೇಳೋದಿಲ್ಲ, ಅದು ಹಾಗೆ ಬರುತ್ತೆ. ಅಂಡ್ ಅವ್ರದ್ದು ಇನ್ಕಮ್ ಆಫ್ ದಿ ಪೇರೆಂಟ್ಸ್ ಕೂಡ ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇಷ್ಟು ಡೇಟಾನ ಒಬ್ಬ ಡಿಪೆಂಡೆಂಟ್ ಗೆ ಎಂಟ್ರಿ ಮಾಡ್ಬೇಕಾಗುತ್ತೆ. ಎಷ್ಟು ನಂಬರ್ಸ್ ಇದಾರೋ ಅವ್ರಿಗೆ ಅವಲಂಬಿತರು ಇದಾರೋ ಅವ್ರ ಎಂಪ್ಲಾಯಿಗೆ ಅವ್ರದ್ದೆಲ್ಲರದು ಕೂಡ ಡೀಟೇಲ್ಸ್ ಎಂಟ್ರಿ ಮಾಡಬೇಕು. ಇಲ್ಲ ಸುಮ್ಮನೆ ಚಿಕ್ಕಪ್ಪನ ಮಗಳು ಅವರಪ್ಪನ ಮಗಳು ಅಂತ ಇವ್ರ ಮಕ್ಕಳು ದೊಡ್ಡಪ್ಪನ ಮಕ್ಕಳು ಅಂತ ಅವ್ರು ಯಾರು ಎಂಟ್ರಿ ಮಾಡೋದು ಬರಲ್ಲ. ಏನು ಸರ್ ಹೇಳಿದಾಗೆ ಏನು ರೂಲ್ಸ್ ಅಲ್ಲಿ ಇದೆಯೋ ಅದೇ ತರನೇ ಅವರಿಗೆ ಯಾರು ಪಕ್ಕ ಅವಲಂಬಿತರಿರ್ತಾರೆ ಅವ್ರದ್ದು ಎಂಟ್ರಿ ಮಾಡಬೇಕಾಗುತ್ತೆ. ಸೊ ಇದು ಈಗ GP ಸ್ಟಾಫ್ಗೆ ಅಂಡ್ ಲೈಬ್ರರಿಯನ್ಸ್ಗಳಿಗೆ ನಾವು ಈಗ ಲೈವ್ ಮಾಡಿದೀವಿ. ಮುಂದಿನ ದಿನದಲ್ಲಿ ನಿಮಗೆ ಅಂದ್ರೆ ಸರ್ ನನಗೆ ಗೊತ್ತಿಲ್ಲ ಆಕ್ಚುಲಿ ಕರೆಕ್ಟ್ ಅಲ್ವಾ ಸರ್, ಅಂದ್ರೆ ಬೇರೆ ಈಗ ತಾಲೂಕ್ ಲೆವೆಲ್ ಇರೋ ಔಟ್ಸೋರ್ಸ್ ಸ್ಟಾಫ್ಸ್ ಗಳಿಗೆ ಅಂಡ್ ಡಿಸ್ಟ್ರಿಕ್ಟ್ ಲೆವೆಲ್ ಅಲ್ಲಿ ಇರೋ ಔಟ್ಸೋರ್ಸ್ ಸ್ಟಾಫ್ಸ್ ಕೂಡ ಇದನ್ನ ಎನೇಬಲ್ ಮಾಡ್ತಾರೆ. ಹೌದೌದು, ಎಲ್ಲರಿಗೂ ನಾನು ಆಗ್ಲೇ ಫಸ್ಟ್ ಗೆ ಹೇಳಿದೆ, ಅದಕ್ಕೆ GP ಸ್ಟಾಫ್ ಪ್ಲಸ್ ಔಟ್ಸೋರ್ಸ್ ಗುತ್ತಿಗೆ, ಹೊರಗುತ್ತಿಗೆ ಮತ್ತೆ ಗೌರವಧನ ಎಲ್ಲರಿಗೂ ಬರುತ್ತೆ. ಅದೇ ಸ್ಲ್ಯಾಬ್ ಇದೆ, ಅದು 21,000 ಒಳಗೆ, ಆಮೇಲೆ 21,000 ಮೇಲ್ಪಟ್ಟು 2 ಸ್ಲ್ಯಾಬಿಗೆ ಏನೇನು ಹೌದು ಎಂಪ್ಲಾಯಿ ಕಾಂಟ್ರಿಬ್ಯೂಷನ್ ಎಷ್ಟು ಬರ್ತದೆ ಅನ್ನೋದು ಅದು ಡಿಫ್ರೆನ್ಸ್ ಇದೆ. ಸರ್ ಹೇಳಿದಾಗೆ ಈಗ ಈ ಪರ್ಟಿಕ್ಯುಲರ್ ಫಸ್ಟ್ ಗೆ ನಮಗೆ ಇದನ್ನ 50,000 ಮೇಲೆ ಇರೋದ್ರಿಂದ ನಾವು ಇದನ್ನ ಡೇಟಾನ ಬೇಗ ಕೊಡಬೇಕಾಗಿದೆ. ಸೊ ಅದಕ್ಕೋಸ್ಕರ ನಾವು ಈಗ GP ಸ್ಟಾಫ್ಸ್ ಗಳಿಗೆ ಮತ್ತೆ ಲೈಬ್ರರಿಯನ್ಸ್ ಗಳಿಗೆ ಎನೇಬಲ್ ಮಾಡಿದೀವಿ. ರಿಮೈನಿಂಗ್ ತಾಲೂಕಲ್ಲಿರೋದು ಡಿಸ್ಟಿಕ್ ಅಲ್ಲಿರೋ ಎಲ್ಲಾ ಎಂಪ್ಲಾಯೀಸ್ ಕೂಡ ಡೀಟೇಲ್ಸ್ ನಾವು ಈ ತರನೇ ಕ್ಯಾಪ್ಚರ್ ಮಾಡ್ತೀವಿ. ಸೊ ಇದರಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ನೀವು ಕೇಳ್ಬೋದು. ಡಿಪೆಂಡೆನ್ಸ್ ಅಲ್ಲಿ ಕೆಲವೊಬ್ರು ಈಗ ತಂದೆ ತಾಯಿ ಅಣ್ಣ ತಮ್ಮ ವರ್ಕ್ ಮಾಡ್ತಿರ್ತಾನೆ ಅಥವಾ ಅಣ್ಣ ವರ್ಕ್ ಮಾಡ್ತಿರ್ತಾನೆ, ತಮ್ಮ ಡಿಪೆಂಡೆಂಟ್ ಆಗಿರ್ತಾರೆ ಆ ಫ್ಯಾಮಿಲಿಗೆ, ಅಂತ ಕೇಸಲ್ಲಿ ಅವ್ರನ್ನ ಎಂಟ್ರಿ ಮಾಡ್ಬೋದಾ ಸರ್? ನೋಡಿ, ಡಿಪೆಂಡೆಂಟ್ ಅಂದ್ರೆ ವೈಫ್ ಆರ್ ಹಸ್ಬೆಂಡ್ ಆಫ್ ದ ಗವರ್ಮೆಂಟ್ ಸರ್ವೆಂಟ್ ಅಂತಿದೆ 1963 ಇದ್ರ ಪ್ರಕಾರ. ಫಾದರ್ ಅಂಡ್ ಮದರ್ ಇನ್ಕ್ಲೂಡಿಂಗ್ ಸ್ಟೆಪ್ ಮದರ್ ಇಫ್ ದೇ ಆರ್ಡಿನರಿಲಿ ರೆಸೈಡ್ ವಿತ್ ದ ಗವರ್ಮೆಂಟ್ ಸರ್ವೆಂಟ್ ಅಂತ ಇದೆ. ನೆಕ್ಸ್ಟ್ ಚಿಲ್ಡ್ರನ್ ಇನ್ಕ್ಲೂಡಿಂಗ್ ಅಡಾಪ್ಟೆಡ್ ಚಿಲ್ಡ್ರನ್ ಅಂಡ್ ಸ್ಟೆಪ್ ಚಿಲ್ಡ್ರನ್. ಸೊ ಇಷ್ಟು ಮಾತ್ರನೇ ಫ್ಯಾಮಿಲಿ ಡೆಫಿನಿಷನ್ ಅಲ್ಲಿ ಬರುತ್ತೆ. ಅದೇ ಹೇಳಿದೆ, ಫ್ಯಾಮಿಲಿ ಡೆಫಿನಿಷನ್ ಅಲ್ಲಿ ಏನ್ ಬರುತ್ತೆ ಅಲ್ಲ ಸರ್, ಈಗ ಫ್ಯಾಮಿಲಿ ಡೆಫಿನಿಷನ್ ಅನ್ನೋಕ್ಕಿಂತ ಈಗ ಅವನು ಅಣ್ಣ ಕೆಲಸ ಮಾಡ್ತಿರ್ತಾನೆ, ತಂದೆ ತಾಯಿ ಅವ್ರು ಡಿಪೆಂಡ್ ಆಗಿರ್ತಾರೆ, ತಮ್ಮ ಓದ್ತಾ ಇರ್ತಾನೆ. ಅಲ್ಲ, ಅದು ತಮ್ಮ ಬರೋದಿಲ್ಲ. ಫ್ಯಾಮಿಲಿಯಲ್ಲಿ ತಮ್ಮ ಅಂತ ಹೇಳಿದ್ರೆ ಅವ್ರ ಫಾದರ್, ಈಗ ಅವ್ರ ಮಕ್ಕಳು ಅಂತ ಹೇಳಿದ್ರೆ ಅವರಿಗೆ ಪೇರೆಂಟ್ಸ್ ತಂದೆ ತಾಯಿ ಮಾತ್ರ ಬರುತ್ತೆ, ಕೆಳಗಡೆ ಅವ್ರ ಮಕ್ಕಳು ಬರ್ತಾರೆ. ತಮ್ಮ ಸಿಸ್ಟರು ಅದೆಲ್ಲ ಫ್ಯಾಮಿಲಿ ಡೆಫಿನಿಷನ್ ಬರೋದಿಲ್ಲ. ನಿಮ್ದು ಹೆಸರನ್ನ ನಾವು ಕ್ಯಾಪ್ಚರ್ ಮಾಡ್ಬೇಕಾದ್ರೆ ನಿಮಗೆ ಅವಲಂಬಿತರು ಯಾರು ಇದ್ದಾರೆ? ನಿಮ್ಮ ತಾಯಿ ಮತ್ತೆ ನಿಮ್ಮ ತಂದೆ, ನಿಮ್ಮ ಮಕ್ಕಳು, ನಿಮ್ಮ ಹೆಂಡತಿ. ನಿಮಗೆ ನಿಮ್ಮ ಅಣ್ಣಗ್ ಬಂದ ಅಂತ ಅನ್ಕೊಳ್ಳಿ, ನಿಮ್ಮ ಅಣ್ಣನ ಫ್ಯಾಮಿಲಿಗೆ ಏನಾಗುತ್ತೆ? ಅವ್ರ ಹೆಂಡತಿ, ಅವರು ತಂದೆ ತಾಯಿ ಮತ್ತೆ ಮಕ್ಕಳು. ನೋಡಿ, 24/6/25 ಆದೇಶ ಆಗಿದೆ ಸರ್ಕಾರದಿಂದ. ಈ ಆದೇಶದಲ್ಲಿ ಕುಟುಂಬದ ವ್ಯಾಖ್ಯಾನವು ವಿವಿಧ ಯೋಜನೆಗಳಲ್ಲಿ ಏಕರೂಪತೆಗಾಗಿ ವೈದ್ಯಕೀಯ ಸಹಾಯಕರ ನಿಯಮಗಳ ಮೆಡಿಕಲ್ ಅಟೆಂಡೆನ್ಸ್ ರೂಲ್ಸ್ 1963 ಪ್ರಕಾರ ಇರುತ್ತದೆ ಅಂತ ಹೇಳಿದ್ದಾರೆ. ನಾ ಆಗ್ಲೇ 1963 ರೂಲ್ಸ್ ಪ್ರಕಾರ ಫ್ಯಾಮಿಲಿ ಡೆಫಿನಿಷನ್ ಏನು ಅಂತ ಹೇಳಿದ್ದೀನಿ. ಅಷ್ಟಕ್ಕೆ ಮಾತ್ರ ಸ್ಟಿಕ್ ಆಗ್ಬೇಕಾಗತ್ತೆ. ಅದನ್ನ ಬಿಟ್ಟು ಎಕ್ಸ್ಟ್ರಾ ಇವರನ್ನ ಆಡ್ ಮಾಡ್ಲಿಕ್ಕೆ ಅವಕಾಶ ಇಲ್ಲ. ಸೊ ಈಗ ಇದನ್ನ ಎಷ್ಟು ದಿನದೊಳಗೆ ಮಾಡ್ತಾರೆ ಇವರು? ಸರ್, 31ನೇ ತಾರೀಕು ಒಳಗಡೆ ನಾವು ಹೆಲ್ತ್ ಡಿಪಾರ್ಟ್ಮೆಂಟ್ಗೆ ಡೇಟಾ ಸಬ್ಮಿಟ್ ಮಾಡಬೇಕು ಅಲ್ವಾ ಸರ್? ಸೊ ಪ್ಲೀಸ್ ಇದನ್ನ ಈಗಾಗಲೇ ಕಮಿಷನರೇಟ್ ಇಂದ ಲೆಟರ್ ಹೋಗಿದೆ. ನೀವೆಲ್ಲರಿಗೂ ಕೂಡ ಎಂಪ್ಲಾಯೀಸ್ಗೆ ನಿಮ್ಮ ಗ್ರೂಪ್ಗಳಲ್ಲಿ ಹಾಕಿ ಅವ್ರದೇ ಕೆಲಸ ಆಗಿರೋದ್ರಿಂದ ಎಲ್ಲರೂ ಕೂಡ ಈ ಡಾಕ್ಯುಮೆಂಟ್ಸ್ ಗಳು ಏನ್ ಇಲ್ಲಿ ಕೇಳ್ತಾ ಇದೀವಿ ಅವ್ರದ್ದೆಲ್ಲರದ್ದು ತಂದೆ ತಾಯಿ ಮಕ್ಕಳದು ಆಧಾರ್ ನಂಬರು, ಎಂಪ್ಲಾಯಿ ಅವ್ರದ್ದು ನೇಮು, ಆಮೇಲೆ ಅವ್ರೇನಾದ್ರೂ ಮ್ಯಾರೇಜ್ ಆಗಿ ಡೈವರ್ಸ್ ಆಗಿದ್ರೆ ಸರ್ಟಿಫಿಕೇಟ್ಗಳು, ಆಮೇಲೆ ಅವ್ರ ಮಕ್ಳು ಏನಾದ್ರು ಅಂಗವಿಕಲ ಆಗಿದ್ರೆ ಅವ್ರದ್ದು ಸರ್ಟಿಫಿಕೇಟ್ ಎಲ್ಲ ತಂದು ಇಮಿಡಿಯೇಟ್ ಆಗಿ ನಾಳೆ ನಾಡಿದ್ರಲ್ಲೇ PDO ಹತ್ರ ಕೂರಿಸಿ ಎಂಟ್ರಿ ಮಾಡ್ಸಕ್ ಹೇಳ್ಬೇಕು. PDO ಲಾಗಿನ್ ಕೊಟ್ಟಿರೋದು ಯಾಕಂತ ಹೇಳಿದ್ರೆ ಕರೆಕ್ಟ್ ಆಗಿ ಚೆಕ್ ಮಾಡ್ತಾರೆ ಅಂತ PDOಗೂ ರೆಸ್ಪಾನ್ಸಿಬಿಲಿಟಿ. PDOಗೆ 1-2 ದಿನ ಮ್ಯಾಕ್ಸಿಮಮ್ ಕೆಲಸ ಆಗ್ಬೋದು. 20 ಜನ ಇದ್ರೆ, 10 ಜನ ಇದ್ರೆ, ಒಂದೇ ದಿನದ ಡೇಟಾ ಇದ್ರೆ 10 ನಿಮಿಷದಲ್ಲಿ ಒಂದೊಂದಾಗುತ್ತೆ. ಸರ್ಕಾರದಿಂದ 24/6/2025 ಒಂದು ಆದೇಶ ಆಗಿದೆ. ಅದನ್ನ ಗ್ರೂಪ್ ಅಲ್ಲಿ ಹಾಕ್ತಾರೆ. ಈಗ ಅದನ್ನ ನೋಡ್ಕೊಳ್ಳಿ, ಅದ್ರ ಪ್ರಕಾರನೇ ಮಾಡೋದು. ಈಗ ನಾವು ಅವ್ರನ್ನ ಹಾಕ್ಬಹುದಾ ಇವ್ರನ್ನ ಹಾಕ್ಬಹುದಾ ನಾವು ಹೇಳೋದ್ಕಿನ್ನ ಗೌರ್ಮೆಂಟ್ ಜಿಒನೇ ಇದೆ. ಆ ಜಿಒದಲ್ಲಿ ಏನ್ ಹೇಳಿದ್ದಾರೆ ಅದ್ರ ಪ್ರಕಾರ ಹಾಕಿ. ವೆರಿಫಿಕೇಶನ್ ಸರಿ ಹೇಳಿದ್ದೀರಿ ಅಂತಂದ್ರೆ ಫಸ್ಟ್ ಎಲ್ಲ ಎಂಟ್ರಿ ಆದ್ಮೇಲೆ ನಾವು ವೆರಿಫಿಕೇಶನ್ಗೆ ನಾವು ರ್ಯಾಂಡಮ್ ಆಗಿ
ಅವ್ರವ್ರ ಯುವಗಳಿಗೆ ಕಳಿಸೋದಿಲ್ಲ. ADPR ಯಾರಿಗೆ ಕಳಿಸ್ಬೇಕು ಆ ಪರ್ಸೆಂಟೇಜ್ ನಾವು ಆಮೇಲೆ ಕಳಿಸಿ ವೆರಿಫಿಕೇಶನ್ ಮಾಡಿಸ್ಕೊಂತೀವಿ. ಫಸ್ಟ್ ಜಾಬ್ ಏನಂತ ಹೇಳಿದ್ರೆ ನೀವು ಎಲ್ಲರದ್ದು ಕೂಡ ರಿಜಿಸ್ಟ್ರೇಷನ್ ಮಾಡಿಸ್ಬೇಕು. ನಿಮ್ದಲ್ಲಿ ಎಷ್ಟು ಜನ ಎಂಪ್ಲಾಯ್ಸ್ ಇದಾರೆ ಅವ್ರದೆಲ್ಲ ಡಿಪೆಂಡೆನ್ಸ್ ಡೀಟೇಲ್ಸ್ ನ ಎಂಟ್ರಿ ಮಾಡಬೇಕು. ಒನ್ ಟೈಮ್ ತಿದ್ದುಪಡಿ ಮಾಡ್ತೀವಿ ಅದು ಮಾಡ್ತೀವಿ ಅಂತ ಇಲ್ಲ, ಒನ್ ಟೈಮ್ ಕುತ್ಕೊಂಡು ನೀಟಾಗಿ ಪಕ್ಕದಲ್ಲಿ ಕುತ್ಕೊಂಡು PDO ಪಕ್ಕದಲ್ಲಿ ಕುತ್ಕೊಂಡು ಎಂಟ್ರಿ ಮಾಡಿಸುತ್ತೇವೆ.